ಪ್ರಜ್ವಲ್ ವಿಡಿಯೋ ಸಂದೇಶದ ಬಳಿಕ ಎಸ್ಐಟಿ ಕೂಡ ಅಲರ್ಟ್ ಆಗಿದೆ. ಈವರೆಗೆ ನಾಪತ್ತೆಯಾಗಿದ್ದಂಥ ಆರೋಪಿಯ ವಿಚಾರಣೆಗೆ ತಯಾರಿಯನ್ನು ಶುರು ಮಾಡಿದೆ. ಅಲ್ಲದೆ ದೇಶದ ಯಾವ ವಿಮಾನ ನಿಲ್ದಾಣಕ್ಕೂ ಬಂದರೂ ಕೂಡ ತಕ್ಷಣವೇ ಪ್ರಜ್ವಲ್ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇತ್ತ ಪ್ರಜ್ವಲ್ ವಾಪಸ್ ಆಗ್ತಿರೋ ಕುರಿತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡೋವಂಥ ಕೆಲಸ ಮಾಡೋವಂಥದ್ದಿರ್ಬೋದು. ಅದೆಂತ ಹಗರಣ! ಇಡೀ ರಾಜ್ಯವೇ ತಲೆ ತಗ್ಗಿಸಿ ಬಿಟ್ಟಿದ್ದ ಲೈಂಗಿಕ ಹಗರಣ. ಘಟನೆಯ ಬಳಿಕ ರೆಕ್ಕೆಗೆ ವಿರಾಮವೂ ನೀಡದೆ ಅಜ್ಞಾತದ ಅಲಿದಾಟ ನಡೆಸಿದ ಪ್ರಜ್ವಲ್ ಸರ್ಕಾರ ಅಷ್ಟೇ ಅಲ್ಲ, ಇಡೀ ಕುಟುಂಬಕ್ಕೂ ಕೊಕ್ಕರಿಯಂತೆ ಕುಕ್ಕಿತ್ತು. ಹಾಸನದಿಂದ ಜಾಗ ಖಾಲಿ ಮಾಡಿದ್ದ ಪ್ರಜ್ವಲ್ ವಿದೇಶಕ್ಕೆ ಹಾರಿ ತಿಂಗಳ ಬಳಿಕ ಅಪ್ಡೇಟ್ನಲ್ಲಿದ್ದಾರೆ. ಶುಕ್ರವಾರ ರಾಜ್ಯಕ್ಕೆ ಮರಳೋದಾಗಿ ಹೇಳಿದ ಪ್ರಜ್ವಲ್ ವಿಚಾರಣೆಗೆ ಬರೋದಾಗಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮೇ 31ಕ್ಕೆ ಬರ್ತೀನಿ ಎಂದು ಪ್ರಜ್ವಲ್ ಮೆಸೇಜ್. ಪ್ರಜ್ವಲ್ ಪ್ರತ್ಯಕ್ಷರಾದ ಬೆನ್ನಲ್ಲೇ SIT ಅಲರ್ಟ್. ಹೀಗೆ ಪ್ರಜ್ವಲ್ ಬರೋ ಹಾದಿಯಲ್ಲಿ ಕಾದು ಕಾದು ಸುಸ್ತಾಗಿದ್ದ SIT ಈಗ ಕೆಲಸ ಚುರುಕುಗೊಳಿಸಿದೆ. ಪ್ರಜ್ವಲ್ ವಿಡಿಯೋ ಬಿಟ್ಟ ಬೆನ್ನಲ್ಲೇ SIT ಅಲರ್ಟ್ ಆಗಿದ್ದು ಪ್ರಜ್ವಲ್ ಸಂಪರ್ಕಕ್ಕೆ ಮುಂದಾಗಿದೆ. ಎಲ್ಲಿಂದ ಯಾವ ದೇಶದಿಂದ ವಿಡಿಯೋ ರಿಲೀಸ್ ಆಯ್ತು ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ತಾ ಇದೆ. ವಿಡಿಯೋ ಎಲ್ಲಿಂದ ಹೊರಬಂದಿದೆ ಅನ್ನೋ ಮಾಹಿತಿ ಹೆಕ್ತಿದೆ. ವಿಡಿಯೋ ರಿಲೀಸ್ ಆಗಿರೋದು ಪ್ರಜ್ವಲ್ ಪತ್ತೆಗೆ ನೆರವು ಸಿಗೋ ನಿರೀಕ್ಷೆ SITಗಿದೆ. ಮೇ 31ರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ಹೇಳಿದ್ದಾನೆ. ಇತ್ತ ಪ್ರಜ್ವಲ್ ರೇವಣ್ಣ ಕಾಣಿಸ್ಕೊಂಡ ಬೆನ್ನಿಗೆ ಅರೆಸ್ಟ್ ಆಗೋದು ಖಚಿತ ಅನ್ನೋ ಮಾತು ಕೇಳಿಸ್ತಾ ಇದೆ. ಸದ್ಯ 376 ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ಕೇಸ್ ದಾಖಲಾಗಿದೆ. ನೋಟಿಸ್ ನೀಡಿ ವಿಚಾರಣೆ ಅವಧಿ ಸಹ ಮುಗಿದು ಹೋಗಿದೆ. ತಾನು ಬಯಸಿದಾಗ ವಿಚಾರಣೆಗೆ ಬರೋಕೆ ಅವಕಾಶ ಇಲ್ಲ. ಹಾಗಾಗಿ ವಿದೇಶದಿಂದ ಪ್ರಜ್ವಲ್ ಹೊರಟ ಕೂಡಲೇ SIT ಅಲರ್ಟ್ ಆಗಲಿದೆ. ದೇಶದ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ತಕ್ಷಣವೇ ಅರೆಸ್ಟ್ ಮಾಡೋಕೆ ಮುಂದಾಗಿದೆ. ಇನ್ನು ಪ್ರಜ್ವಲ್ ವಾಪಸ್ ಆಗುವ ವಿಡಿಯೋ ಸಂದೇಶದ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ನನ್ನ ಮನವಿಗೆ ಓಗೊಟ್ಟು ಆತ ಬರ್ತಾ ಇರುವುದು ಸಮಾಧಾನ ತಂದಿದೆ ಎಂದ್ರು. ಕ್ಷಮೆ ಕೊಡೋದಕ್ಕೆ ನಾನು ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಮಮತೆ ಇದೆ ಅಂತ ತೋರಿಸ್ಕೊಂಡಿದ್ದಾರೆ. ನನಗೂ ಸ್ವಲ್ಪ ಸಮಾಧಾನ. ಸತ್ಯಾಂಶಗಳೇನಿದೆ, ಯಾರ್ಯಾರ ಪಾತ್ರಗಳಿಗೆ ಏನಿದೆ, ಇದೆಲ್ಲ ಹೊರಗಡೆ SITಯ ತನಿಖೆ ಈಗೇನು ಮಾಡ್ತಾ ಇದ್ದಾರೆ, ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ. ಇನ್ನು ದಳದ ಜೊತೆ ಮುಜುಗರಕ್ಕೀಡಾದ ಬಿಜೆಪಿ ಸಹ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಈಗಲಾದ್ರೂ ಹೇಳಿದ್ರಲ್ಲ, ಬಂದು ತನಿಖೆಗೆ ಸಹಕರಿಸಲಿ ಎಂದಿರುವ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ಒಕ್ಕಲಿಗರನ್ನ ಮುಗಿಸುವ ಷಡ್ಯಂತ್ರ ಮಾಡಿದೆ ಅನ್ನೋ ಹೊಸ ಆರೋಪದ ಬಾಂಬ್ ಎಸೆದಿದ್ದಾರೆ. ಲೇಟ್ ಆಗಾದರೂ ಅವರು ಒಪ್ಕೊಂಡಿದ್ದಾರೆ. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಕಾನೂನು ಪ್ರಕಾರ ಏನು ದಾರಿಗಳಿದೆ ಅದು ಹುಡುಕ್ಬೇಕೇ ಹೊರತು ತಪ್ಪಿಸ್ಕೊಂಡು ಹೋಗೋದು ದಾರಿ ಅಲ್ಲ. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಅಂತ ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ಕಾಂಗ್ರೆಸ್ ಅವರು ಷಡ್ಯಂತ್ರ ಮಾಡಿರೋದು. ಆದರೆ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು. ಇದೊಂದು SIT ರಚನೆ ಮಾಡಿರೋದು ಕಾಂಗ್ರೆಸ್ ಅವರು ಅವ್ರ ಕಡೆಯವ್ರನ್ನ ಸೇವ್ ಮಾಡೋಕ್ಕೋಸ್ಕರ ಮಾಡಿರೋದು. ಇನ್ನು ನನ್ನ ವಿರುದ್ಧ ಪಿತೂರಿ ಎಂಬ ಪ್ರಜ್ವಲ್ ಮಾತಿಗೆ DKಶಿ ಕಾಲದ ಉತ್ತರ ಕೊಟ್ಟಿದ್ದಾರೆ. ಇತ್ತ ಗೃಹ ಸಚಿವ ಪರಮೇಶ್ವರ್ ಸಹಕಾರ ಮಾಡ್ತೀನಿ ಎಂಬ ಸ್ವಾಗತ ಎಂದಿದ್ದಾರೆ. ಪಾಪ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಬಾಯಿಗೆ ಯಾರು ಬೀಗ ಹಾಕಕ್ಕಾಗಲ್ಲ. ಏನ್ ಬೇಕಾದ್ರೂ ಮಾತಾಡ್ಲಿ, ಅವ್ರು ಮಾತಾಡಿರ್ತಾರ, ಬೇರೆಯವ್ರು ಏನೇನೋ ಮಾತಾಡ್ತಾರೆ. ಕಾಲ ಉತ್ತರ ಹೇಳ್ತದೆ. ನಾನು 31ನೇ ತಾರೀಕು 10 ಗಂಟೆಗೆ SIT ಮುಂದೆ ನಾನು ಬರ್ತೇನೆ, ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಇತ್ತ KR ನಗರ ಮೂಲದ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೆ 2 ಬಾರಿ ನೋಟಿಸ್ ಬೆನ್ನಲ್ಲೇ ಜಾಮೀನು ಕೋರಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಭವಾನಿ ಅರ್ಜಿ ಸಲ್ಲಿಸಿದ್ದಾರೆ.
ಒಟ್ಟಾರೆ ಪ್ರಜ್ವಲ್ ಆಗಮನದ ಬಳಿಕ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗಲಿದೆ. ನಿತ್ಯವೂ ಪಾಸ್ಪೋರ್ಟ್ ಕತೆ ಹೇಳ್ತಿದ್ದ ಸರ್ಕಾರ ಆರೋಪಿಗೆ ಶಿಕ್ಷೆ ಕೊಡಿಸುವಲ್ಲಿ ಅದೆಷ್ಟು ಶ್ರಮ ಹಾಕಲಿದೆ, ಕೇಸ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಪ್ರತಿಯೊಬ್ಬರು ಕುತೂಹಲದಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.